ನಮಸ್ತೆ ಎಲ್ರಿಗೂ, ನಾನು ಶೋಭಾ. ತುಂಬ ಕಡಿಮೆ ಸಮಯದಲ್ಲಿ ಅಷ್ಟೇ ರುಚಿಯಾಗಿ ಮತ್ತು ಸಿಂಪಲ್ಲಾಗಿ ರೆಡಿಯಾಗುವಂಥ ರೆಸಿಪಿಗಳಲ್ಲಿ ಈ ಗೀ ರೈಸು ಕೂಡ ಒಂದಾಗುತ್ತೆ. ಹಾಗೆ ಗೀ ರೈಸ್ಗೆ ಕಾಂಬಿನೇಷನ್ ಆಗಿ ಎಲ್ಲ ಥರದ ಮಿಕ್ಸ್ ತರಕಾರಿಗಳನ್ನ ಹಾಕ್ಕೊಂಡು ಒಂದು ವೆಜ್ ಕುರ್ಮಾನ ಮಾಡ್ಕೋತು ಅಂದರೆ ಎರಡರ ಕಾಂಬಿನೇಷನ್ ಅಂತೂ ಅದ್ಭುತವಾಗಿರುತ್ತೆ. ಖಂಡಿತ ಈ ರೆಸಿಪಿನ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ತುಂಬ ರುಚಿಯಾಗಿ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಇವಾಗ ಮೊದಲು ಈ ಗೀ ರೈಸ್ ರೆಡಿ ಮಾಡ್ಕೊಳ್ಳೋಣ. ಇವಾಗ ಗೀ ರೈಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು 1-2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಜೊತೆಗೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ತಾಯಿದ್ದೀನಿ. ಎಣ್ಣೆ ತುಪ್ಪ ಎರಡೂ ಕೂಡ ಚೆನ್ನಾಗಿ ಬಿಸಿ ಆಗಬೇಕಾದ್ರೆ ಪಲಾವ್ ಸಾಮಾನುಗಳನ್ನ ಹಾಕೋಣ. ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ ಮತ್ತು ಸ್ಟಾರು, ಮೊಗ್ಗು, ಸ್ವಲ್ಪ ಸೋಂಕಾಳು ಹಾಕಿದ್ದೀನಿ. 1-2 ಪೀಸು ಪಲಾವ್ ಎಲೆ, ಹಾಗೆ ಒಂದು ಪೀಸು ಜಾಯಿಪತ್ರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ. ಈ ಪದಾರ್ಥನ ಹಾಕುವಾಗ ಉರಿ ಕಡಿಮೆ ಮಾಡ್ಕೋಬೇಕು. ಇವಾಗ ನಾವು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಗೀ ರೈಸ್ಗೆ ಈರುಳ್ಳಿ ಹಾಕಿಲ್ಲ ಅಂದರೂ ಕೂಡ ಆಗುತ್ತೆ. ಇಲ್ಲಿ ನಾನು 1 ಈರುಳ್ಳಿ ಹಾಕಿದ್ದೀನಿ, ಮೀಡಿಯಮ್ ಸೈಜು. ಹಾಗೆ ಖಾರಕ್ಕೆ 3-4 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ. ಈರುಳ್ಳಿನ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬಾರ್ದು. ಗೀ ರೈಸು ಕೂಡ ಕಲರ್ ಚೇಂಜ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಆಗೋಷ್ಟು. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದರಲ್ಲಿರುವಂಥ ಹಸಿ ವಾಸನೆ ಕಡಿಮೆ ಆಗೋ ತನಕ ಮಧ್ಯೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಗೀ ರೈಸ್ಗೆ ನಿಮ್ಗೆ ಇಷ್ಟ ಇತ್ತು ಅಂದರೆ ಸ್ವಲ್ಪ ಗೋಡಂಬಿ ಪೀಸ್ ಹಾಕ್ಬೋದು, ಮತ್ತು ಬಟಾಣಿ ಹಾಕಿ ಮಾಡ್ಕೋಬೋದು. ಹಸಿ ಬಟಾಣಿ ಅಥವಾ ಒಣಗಿರೋ ಬಟಾಣಿ ಯಾವುದಾದ್ರೂ ಕೂಡ ಒಂದು ಹಾಕಿ ಮಾಡ್ಕೋಬೋದು. ಇಲ್ಲಿ ನಾನು ಕುರ್ಮಾ ಮಾಡ್ತಾ ಇರೋದ್ರಿಂದ ಬಟಾಣಿ ಎಲ್ಲ ಏನೂ ಸೇರಿಸ್ತಾ ಇಲ್ಲ. ಇವಾಗ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನೀರು ಹಾಕೋಣ. ನೀರು ಬಂದು ನಾನು ಅಕ್ಕಿನ ಯಾವ ಕಪ್ಪಲ್ಲಿ ನೆನೆಸಿ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನೀರು ಹಾಕ್ತಾ ಇರೋದು. 2 ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ. ಹಾಗೆ 2 ಕಪ್ ಆಗೋಷ್ಟು ಹಾಲು ಹಾಕ್ತಾಯಿದ್ದೀನಿ. ಹಾಲು ಅಂತ ಅಂದರೆ ನಾರ್ಮಲಾಗಿ ನಾವು ಟೀ ಕಾಫಿ ಮಾಡ್ತೀವಿ ನೋಡಿ, ಅದೇ ಹಾಲು ಹಾಕಿರೋದು. 2 ಕಪ್ ಆಗೋಷ್ಟು ಹಾಲು ಹಾಕಿ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂಥ ಗೀ ರೈಸು ವೈಟಾಗಿ ಮತ್ತು ತುಂಬ ರುಚಿಯಾಗಿ ಬರುತ್ತೆ. ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೇನು ಪರವಾಗಿಲ್ಲ. ಹಸಿ ಹಾಲಾದರೂ ಹಾಕ್ಬೋದು ಅಥವಾ ಕಾದಿರುವಂಥ ಹಾಲಾದರೂ ಹಾಕ್ಬೋದು. ಹಾಲು ಹಾಕಿದ ತಕ್ಷಣ ನಾವು ಉಪ್ಪೆಲ್ಲ ಏನೂ ಹಾಕೋದು ಬೇಡ. ಅಕ್ಕಿ ಹಾಕಿದ ಮೇಲೆ ಉಪ್ಪು ಹಾಕೋಣ. ಇವಾಗ ನೀರು ಕೂಡ ಕುದೀತಾ ಇದೆ, ಅಕ್ಕಿ ಹಾಕೋಣ. ನಾನು ನೀರು ಮತ್ತು ಹಾಲನ್ನ ಯಾವ ಕಪ್ಪಲ್ಲಿ ಸೇರಿಸಿದೆ ಅದೇ ಕಪ್ಪಲ್ಲಿ ನಾನು 2 ಕಪ್ ಆಗೋಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಒಂದು 20 ನಿಮಿಷ ಹಿಂದೆ. 1 ಕಪ್ ಆಗೋಷ್ಟು ಬಾಸುಮತಿ ಅಕ್ಕಿ, ಹಾಗೆ 1 ಕಪ್ ಆಗೋಷ್ಟು ನಾರ್ಮಲಾಗಿ ಮನೆಯಲ್ಲೇ ಉಪಯೋಗಿಸೋಂಥ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಮತ್ತು ರುಚಿಗೆ ಇವಾಗ ಉಪ್ಪನ್ನು ಕೂಡ ಸೇರಿಸಿದ್ದಾಯಿತು. ಒಂದು ಸಲ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು 2 ವಿಷಲ್ ತೆಗೆದ್ರೆ ಸಾಕು. 1 ಅಥವಾ 2 ವಿಷಲ್ ತೆಗೆದ್ರೆ ಸಾಕು. ಇದು ವಿಷಲ್ ಆಗಿ ಕುಕ್ಕರು ತಣ್ಣಗಾಗೋಷ್ಟರೊಳಗೆ ಈ ವೆಜ್ ಕುರ್ಮಾನ ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ, ಹಾಗೆ ಬೆಳ್ಳುಳ್ಳಿ ಬಂದು 2 ಬೆಳ್ಳುಳ್ಳಿ ಮೀಡಿಯಮ್ ಸೈಜು, 1.5 ಅಥವಾ 2 ಇಂಚ್ ಆಗೋಷ್ಟು ಶುಂಠಿ, ಸ್ವಲ್ಪ ಚಕ್ಕೆ, ಲವಂಗ, ಒಂದು ಏಲಕ್ಕಿ ಕಾಯಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಕಾಳನ್ನ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕ್ಕೊಳ್ಳೋಣ. ಈ ಗ್ರೇವಿ ನಮಗೆ ತಿಕ್ಕಾಗಿ ಬರೋದಕ್ಕೋಸ್ಕರ 1 ಸ್ಪೂನ್ ಆಗುವಷ್ಟು ಹುರ್ಗಡ್ಲೆನ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಧನಿಯಾ ಪುಡಿ ಸೇರಿಸೋಣ. ಧನಿಯಾ ಪುಡಿ ಬಂದು 1 ಅಥವಾ 1.5 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕಿದರೆ ಸಾಕು. 1.5 ಸ್ಪೂನು ಧನಿಯಾ ಪುಡಿ ಹಾಕಿದ್ದೀನಿ. ಹಾಗೆ ಖಾರಕ್ಕೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ. ಖಾರ ಜಾಸ್ತಿ ಇದೆ, ಹಂಗಾಗಿ ನಾನು ಚಿಲ್ಲಿ ಪೌಡ್ರನ್ನ ಕಡಿಮೆ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಬ್ಬೋದಕ್ಕೆ ನೀರು ಹಾಕ್ಕೊಂಡು ಈ ಮಸಾಲೆನ ತುಂಬ ನುಣ್ಣಗೂ ರುಬ್ಬಬಾರ್ದು, ಹಾಗೆ ತುಂಬ ತರಿಯಾಗೂ ಕೂಡ ಇರಬಾರ್ದು. ನೋಡಿ, ಈ ರೀತಿ ನಾವು ಒಂದು ಮೀಡಿಯಮ್ ಆಗಿ ಗ್ರೈಂಡ್ ಮಾಡಿಕೊಂಡು ಮಸಾಲೆನ ರೆಡಿ ಮಾಡಿಟ್ಕೊಂಡ್ರೆ ಆಯಿತು. ಇವಾಗ ಕುರ್ಮಾ ಮಾಡ್ಕೊಳ್ಳೋದಕ್ಕೆ ಮಸಾಲೆ ರೆಡಿ ಆಯಿತು. ಇದನ್ನು ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಆವಾಗಲೇ ನಾವು ವಿಷಲ್ ಆಗೋದಕ್ಕೆ ಬಿಟ್ಟಂಥ ಗೀ ರೈಸ್ ನೋಡಿ 2 ವಿಷಲ್ ಆಗಿ ಕುಕ್ಕರು ತಣ್ಣಗಾಗಿತ್ತು. ಇವಾಗ ನಾನು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಸಖತ್ ರುಚಿಯಾಗಿ ತುಂಬ ಉದುರಾಗಿ ಸಾಫ್ಟಾಗಿ ಗೀ ರೈಸ್ ಅಂತೂ ರೆಡಿ ಆಯಿತು. ನೋಡಿ, ಇಷ್ಟೇ. ಇದು 2 ಕಪ್ಪು ನಾವು ಹಾಲು ಹಾಕಿ ಮಾಡ್ಕೊಂಡಿರೋದ್ರಿಂದ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಹಾಗೆ ಒಂದು ಸೈಡಲ್ಲಿ ಎತ್ತಿಡೋಣ. ಇವಾಗ ನಾವು ಕುರ್ಮಾ ಮಾಡ್ಕೊಳ್ಳೋಣ. ಕುರ್ಮಾ ಮಾಡ್ಕೊಳ್ಳೋದಕ್ಕೆ ನಾನು ಮತ್ತೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಬೇಕಾದ್ರೆ 1-2 ತುಂಡು ಪಲಾವ್ ಎಲೆನ ಹಾಕ್ಕೊಂಡು ಇವಾಗ ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಬಂದು 2 ಈರುಳ್ಳಿ ಮೀಡಿಯಮ್ ಸೈಜು. ನಾನು ಗ್ರೈಂಡ್ ಮಾಡ್ಕೊಳ್ಳುವಾಗ ಈರುಳ್ಳಿ ಹಾಕಿಲ್ಲ, ಹಾಗಾಗಿ ಇವಾಗ ಮೀಡಿಯಮ್ ಸೈಜು 2 ಈರುಳ್ಳಿನ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನ ಹಾಕ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಫ್ರೈ ಆಗ್ತಾ ಇದ್ದಾಗೆ ಇವಾಗ ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಬಂದು 2 ಟೊಮೊಟೊ ಮೀಡಿಯಮ್ ಸೈಜು, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿರೋಂಥದ್ದು. ಅಥವಾ ನೀವು ಮಸಾಲೆ ಗ್ರೈಂಡ್ ಮಾಡ್ಕೋತೀವಿ ನೋಡಿ, ಆವಾಗ ಬೇಕಾದರೂ ಟೊಮೊಟೊನ ಹಾಕಿ ಗ್ರೈಂಡ್ ಮಾಡ್ಕೋಬೋದು. 1 ಅಥವಾ 2 ಟೊಮೊಟೊ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ಇಲ್ಲಿ ನಾನು ಸಣ್ಣದಾಗಿ ಹೆಚ್ಚು ಹಾಕಿದ್ದೀನಿ. ಮತ್ತು ಟೊಮೊಟೊನ ನೋಡಿ ಸ್ವಲ್ಪ
ಮೆತ್ತಗಾಗೋ ತನಕ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಎಲ್ಲ ಥರದ ಮಿಕ್ಸ್ ತರಕಾರಿಗಳನ್ನ ಸೇರಿಸೋಣ. ಇವಾಗ ಬಟಾಣಿ ಹಾಕ್ತಾ ಇದ್ದೀನಿ. ಒಣಗಿರೋ ಅಂಥ ಬಟಾಣಿ ಓವರ್ ನೈಟು ನಾನು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ. ಆ ಬಟಾಣಿನ ಹಾಕಿದ್ದೀನಿ. ಹಸಿ ಬಟಾಣಿ ಇತ್ತು ಅಂದರೆ ಹಸಿ ಬಟಾಣಿ ಬೇಕಾದರೂ ಸೇರಿಸ್ಕೊಳ್ಳಿ. ಇವಾಗ ಕ್ಯಾರೆಟ್ ಹಾಕಿದ್ದೀನಿ. ಕ್ಯಾರೆಟ್ ಬಂದು 2 ಕ್ಯಾರೆಟು ಮೀಡಿಯಮ್ ಸೈಜು, ಹಾಗೆ ಸ್ವಲ್ಪ ಹುರುಳಿಕಾಯಿ ಅಂದರೆ ಬೀನ್ಸು, ಹಾಗೆ ದಪ್ಪ ಸೈಜು 1 ಗೆಡ್ಡೆಕೋಸನ್ನು ಕೂಡ ಹಾಕ್ಕೊಂಡು ಇವಾಗ ಇದಕ್ಕೆ ಬದನೆಕಾಯಿ ಹಾಕಿದ್ದೀನಿ. ಗುಂಡು ಬದನೆಕಾಯಿ 2 ಮೀಡಿಯಮ್ ಸೈಜು, ಹಾಗೆ ದಪ್ಪ ಸೈಜು 1 ಆಲೂಗೆಡ್ಡೆನೂ ಕೂಡ ಹಾಕಿದ್ದೀನಿ. ಇವಾಗ ನೋಡಿ ಇದಿಷ್ಟು ತರಕಾರಿಗಳನ್ನೂ ಕೂಡ ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಮಸಾಲೆನ ಹಾಕೋಣ. ಈ ರೀತಿ ಮಾಡೋದ್ರಿಂದ ತರಕಾರಿ ತುಂಬ ಸಾಫ್ಟಾಗಿ ಬೇಗ ಬೆಂದೋಗುತ್ತೆ ಅಂತ ಅಷ್ಟೇ. ಇವಾಗ ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಗ್ರೈಂಡ್ ಮಾಡಿದಂಥ ಮಸಾಲೆ ಹಾಕೋಣ. ಇವಾಗ ಎಲ್ಲ ಮಸಾಲೆನೂ ಕೂಡ ಸೇರಿಸಿದಾಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಏಕೆಂದರೆ ಎಲ್ಲ ಪದಾರ್ಥನೂ ಕೂಡ ನಾವು ಹಸಿದೇ ರುಬ್ಬಿರ್ತೀವಿ ನೋಡಿ, ಹಾಗಾಗಿ 1-2 ನಿಮಿಷ ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡಿಕೊಂಡು ಆಮೇಲೆ ನಾವು ನೀರು ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ ಮಸಾಲೆನ ನಾನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ನೀರು ಬಂದು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದ್ದಾಯಿತು. ರುಚಿಗೆ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳೋಣ. ಬೇಕಾದರೆ ನೀರು ಬೇಕಾದರೆ ಮತ್ತೆ ನಾವು ನೀರು ಸೇರಿಸ್ಕೊಂಡು ಗ್ರೇವಿನ ಒಂದು ಮೀಡಿಯಮ್ ಆಗಿ ರೆಡಿ ಮಾಡಿಕೊಂಡ್ರೆ ಆಯಿತು. ಕುರ್ಮಾ ಅಂತ ಅಂದರೆ ತುಂಬ ತೆಳುವಾಗೂ ಇರಬಾರ್ದು, ಅಷ್ಟೇ ಗಟ್ಟಿಯಾಗಿದ್ರೂ ಕೂಡ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಆಗಿ ರೆಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. 1-2-3 ವಿಷಲ್ ತೆಗಿಬೇಕು. ವಿಷಲ್ ಆದರೆ ಇದು ಇನ್ನೂ ಕೂಡ ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ನಾವು ಕುಕ್ಕರ್ ಕ್ಯಾಪ್ ಹಾಕಿ ಒಂದು 3 ವಿಷಲ್ ತೆಗಿಯೋಣ. 3 ವಿಷಲ್ ತೆಗಿಬೇಕು, ಯಾಕೆಂದರೆ ಬಟಾಣಿ ಹಾಕಿರ್ತೀವಿ ನೋಡಿ, ಹಾಗಾಗಿ. ಇವಾಗ ಕಂಪ್ಲೀಟಾಗಿ 3 ವಿಷಲ್ ಆಗಿ ಕುಕ್ಕರು ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸಖತ್ತಾಗಿ ವೆಜ್ ಕುರ್ಮಾ ಅಂತೂ ಸೂಪರಾಗಿ ರೆಡಿಯಾಗಿದೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೇನಾದರೂ ಇಷ್ಟ ಇತ್ತು ಅಂದರೆ ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇಥೆನ ಕೈನಲ್ಲಿ ಚೆನ್ನಾಗಿ ಕ್ರಷ್ ಮಾಡಿ ಉದುರಿಸ್ಕೊಳ್ಳಿ. ನಾನಿಲ್ಲಿ ಕಸ್ತೂರಿ ಮೇಥೆ ಎಲ್ಲ ಉಪಯೋಗಿಸೋದು ತೀರಾ ಕಡಿಮೆ. ನೀವು ನೋಡಿರ್ಬೋದು ನನ್ನ ರೆಸಿಪಿಗಳನ್ನ, ಯಾವುದಕ್ಕೂ ಕೂಡ ನಾನು ಅಷ್ಟಾಗಿ ಕಸ್ತೂರಿ ಮೇಥೆನ ಹಾಕಲ್ಲ, ಯಾಕೆಂದರೆ ನಮ್ಗೆ ಅದ್ರ ಫ್ಲೇವರ್ ಅಷ್ಟೊಂದು ಇಷ್ಟ ಆಗಲ್ಲ. ಹಂಗಾಗಿ ಇಷ್ಟ ಆಯಿತು ಅಂದರೆ ಸ್ವಲ್ಪ ಕಸ್ತೂರಿ ಮೇಥೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಷ್ಟೇ ಇದು ವೆಜ್ ಕುರ್ಮಾ ರೆಡಿ ಆಯಿತು. ಗೀ ರೈಸ್ಗೆ ಅಂತಲೇ ಅಲ್ಲ, ನೀವು ಚಪಾತಿ, ಇಡ್ಲಿ, ದೋಸೆ, ರೊಟ್ಟಿ, ರೈಸು ಎಲ್ಲದಕ್ಕೂ ಪರ್ಫೆಕ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿ ಇಷ್ಟೇ ಇದು ಫೈನಲಿ ರೆಡಿ ಆಯಿತು. ತುಂಬ ರುಚಿಯಾಗಿ ಅಷ್ಟೇ ಸಾಫ್ಟಾಗಿ ರೆಡಿಯಾದಂಥ ಗೀ ರೈಸು ಮತ್ತು ಗೀ ರೈಸ್ಗೆ ಕಾಂಬಿನೇಷನ್ ಆಗಿ ಮಾಡಿದಂಥ ವೆಜ್ ಕುರ್ಮಾ, ಈ ಎರಡರ ಕಾಂಬಿನೇಷನ್ ಅಂತೂ ಅದ್ಭುತವಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಖತ್ ರುಚಿಯಾಗಿ ಅಷ್ಟೇ ಸಾಫ್ಟಾಗಿ ಉದುದ್ರಾಗಿ ಗೀ ರೈಸ್ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಅದರ ಕಾಂಬಿನೇಷನ್ ಆಗಿ ಎಲ್ಲ ಥರದ ಮಿಕ್ಸ್ ತರಕಾರಿಗಳನ್ನ ಹಾಕ್ಕೊಂಡು ವೆಜ್ ಕುರ್ಮಾನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ.